2026ಕ್ಕೆ ಬಂದೇ ಬಿಟ್ಟಿದ್ದೀವಿ. ಇವತ್ತೇನು 28, ನಾಳೆ 29, 30, 31 3 ಸಲ ಮುಗ್ದೇ ಹೋಗುತ್ತೆ. ಅದರಲ್ಲೂ ಕೂಡ ವೈಕುಂಠ ಏಕಾದಶಿ ಬರ್ತೈತೆ. ವೈಕುಂಠ ಏಕಾದಶಿ ಕೂಡ ದರ್ಶನ ಮಾಡಿ ಅದಕ್ಕಿಂತ ಮುಂಚೆ ಡಬಲ್ ಧಮಾಕಂದರೆ ಇವಾಗ ಮಾತಾಡ್ತಿರೋ ಮಾತು ಗಜಕೇಶ್ ಯೋಗ, ರಾಜಯೋಗ, ಯಾವ ರಾಶಿಗೆ ಮಕ್ಕಳಾಗುತ್ತೆ 2026ರಲ್ಲಿ, ಯಾವ ರಾಶಿ ಮದುವೆ ಆಗುತ್ತೆ, ಯಾರೆಲ್ಲ ಓಡೋಯ್ತಾರೆ, ಓಡೋಗಿ ಮದುವೆ ಮಾಡ್ಕೊಳ್ಳೋರು ಯಾರಿದ್ದಾರೆ, ಓಡೋಗ್ಬಿಟ್ಟು ಮತ್ತೆ ಬಂದು ಡೈವರ್ಸ್ ಆಗೋಂಥ ರಾಶಿಗಳು ಯಾವುವು, ಖಂಡಿತಲ್ಲೂ ಕೂಡ ಮಕ್ಕಳಾಗುತ್ತಾ ಅಂಥ ರಾಶಿಗಳಿಗೆ ಇದಕ್ಕೆಲ್ಲ ಪರಿಹಾರ ಖಂಡಿತಲ್ಲೂ. ಮೊದಲಿಗೆ ಮೇಡಮ್ ಅವರೇ, ಈ ಒಂದು ರಾಜಯೋಗದ ರಾಶಿ ಯಾವುದು 2026ರಲ್ಲಿ ಮೀತವ್ರೆ? 2026ನೇ ತುಂಬ ರಾಜಯೋಗ ಅಂದರೆ ಎಲ್ಲ ಕೆಲಸದಲ್ಲೂ ಕಾರ್ಯದಲ್ಲೂ ತುಂಬ ದುಡ್ಡನ್ನು ನೋಡೋದು, ಮತ್ತು ಯಾವ ಕೆಲಸ ಮಾಡಿದ್ರೂ ಸಕ್ಸಸ್ ಆಗೋದು, ಅದೃಷ್ಟ ನೋಡೋದು. ಇಡೀ 2026ರಲ್ಲಿ ಕುಂಭರಾಶಿಗೆ ತುಂಬ ರಾಜಯೋಗ. ಕುಂಭರಾಶಿಗೆ ತುಂಬ ರಾಜಯೋಗ ಅಂತಂದರೆ ಅವರು ಅನ್ಬಿಲೀವ್, ಯಾಕಂದರೆ ಅವ್ರು ಏನೇ ಅಂದ್ಕೊಂಡ್ರು ಕೂಡ ಆ ಒಂದು ಕೆಲಸ ಕಾರ್ಯ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಮನೇಲಿ ಕೂತ್ಕೊಂಡಿದ್ರು ಕೂಡ, ಕೂತು ಕೆಲಸ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರ ಮಡಿಲಿಗೆ ದುಡ್ಡು ಅನ್ನೋದು ಬರ್ತಾನೇ ಇರುತ್ತೆ. ಅಂದರೆ ರಾಜಯೋಗ ಅಂದರೆ ಗೊತ್ತಲ್ಲ, ಕುಬೇರನ ಒಂದು ಯೋಗ ಅಂತ ಏನು ಹೇಳ್ತೀವಿ, ಅದು 2026ರಲ್ಲಿ ಕುಂಭರಾಶಿಗೆ ಹೈಯೆಸ್ಟ್. ಸೊ ಈ ಗಜಕೇಶ್ ಯೋಗ ಯಾವ ರಾಶಿಗಿದೆ? ಗಜಕೇಸರಿ ಯೋಗ ಅಂದರೆ 2026ರಲ್ಲಿ ಗಜಕೇಸರಿ ಯೋಗ ವೃಷಭ ರಾಶಿಗೆ, ಮತ್ತು ವೃಷಭ ರಾಶಿಯವರಿಗೆ ಗಜಕೇಸರಿ ಯೋಗ. ಅದರಲ್ಲೂ ನೋಡಿ DK ಶಿವಕುಮಾರ್ ಅವರು ಏನಾದರೂ ಅವರು ಇದನ್ನು ಪಡೆದುಕೊಂಡ್ರೆ ಅವರು CM ಆಗ್ಬೋದು. 2026ರಲ್ಲಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಪಕ್ಕ DK ಶಿವಕುಮಾರ್ CM ಆಗ್ತಾರೆ ಅಂತ ಹೇಳಿದ್ದಾರೆ. ಯಾಕೆ, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಮೀತಾ ಕ್ರಿಸ್ಟಲ್ ನ್ಯೂಮರಾಜರೇ? ಯಾವಾಗಲೂ ಹೇಳ್ತೀರಾ ನೀವು ಕ್ರಿಸ್ಟಲ್ ಅಂದ್ರೆ ಮೀತಾ, ಮೀತಾ ಅಂದ್ರೆ ಕ್ರಿಸ್ಟಲ್ ಅಂತ. ಅದೊಂದ್ಸರಿ ಹೇಳಿ ನೋಡೋಣ, ಹೆಂಗೆ ಹೇಳ್ತೀನಿ ನಿಮ್ಮ ಡೈಲಾಗಲ್ಲಿ? ಕ್ರಿಸ್ಟಲ್ ಅಂದ್ರೆ ಮೀತಾ, ಮೀತಾ ಅಂದ್ರೆ ಕ್ರಿಸ್ಟಲ್. ಓಕೆ, ಇವಾಗ DK ಶಿವಕುಮಾರ್ ಆಗ್ತಾರೆ 2026ರಲ್ಲಿ ರಾಜಯೋಗ. ಹೌದು, ವೃಷಭ ರಾಶಿ ಕೃತಿಕಾ ನಕ್ಷತ್ರ. ಯಾಕೆ ಮೇಡಮ್ ಅವರೇ DK ಶಿವಕುಮಾರ್ ಯೋಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ? ಬಹಳ ಕಷ್ಟಪಟ್ಟು 3-4 ಸರಿ ಹೆಜ್ಜೆ ಅಂಬೆಗಾಲಿಟ್ಟು ಡಿಸ್ಟರ್ಬ್ ಆಗ್ತಿದೆ. ಯಾಕೆ ಯೋಗ ಬರುತ್ತೆ ನೋಡಿ? ಅವರ ಒಂದು ರಾಶಿಯಾಧಿಪತಿ ಶುಕ್ರ ಈ 2026ರ ನಂತರ ಎಲ್ಲೂ ಅವ್ರಿಗೆ ಕೆಡಕನ್ನ ಮಾಡೋದಿಲ್ಲ. ಯಾಕಂದ್ರೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ, ಮತ್ತೆ ಎಲ್ಲೋ 1 ತಿಂಗಳು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ ಅಷ್ಟೇ. ಭಾಗ್ಯಸ್ಥಾನ 9ನೇ ಮನೆಗೆ ಬರ್ತಾರೆ. ಇವಾಗ ಈ ಡಿಸೆಂಬರ್ ಮುಗೀತು ಅಂದ್ರೆ 13ನೇ ತಾರೀಕುವರೆಗೂ, ಜನವರಿ 13ನೇ ತಾರೀಕಿಂದ ಆಚೆಗೆ ವೃಷಭ ರಾಶಿಯವರಿಗೆ ತುಂಬಾ ಲಕ್ಕು. ಮತ್ತೆ ಗುರು ಕೂಡ ಬದಲಾಗ್ತಾರೆ. 6ನೇ ತಿಂಗಳವರೆಗೂ ಗುರು ಇವ್ರಿಗೆ ತುಂಬಾ ಯೋಗವನ್ನ ಕೊಡ್ತಾರೆ. ಮತ್ತೆ ಶುಕ್ರ ಕೂಡ ತುಂಬಾ ಪಾಸಿಟಿವ್ ಪವರ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ 2026ರಲ್ಲಿ ಏನಾದ್ರೂ CM ಪಟ್ಟ ಬಂತು ಅಂದ್ರೆ ಅದು ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ತುಂಬಾ ಜನ 2025ರಲ್ಲಿ DK ಶಿವಕುಮಾರ್ ಹೇಳ್ತಾರೆ. DK ಶಿವಕುಮಾರ್ ಎಷ್ಟು CM ಆಗೋದು ಎಷ್ಟು ಸತ್ಯ ಇತ್ತು, ಜ್ಯೋತಿಷರು ಹಂಗೆ ಹೇಳಿ ಅವರು ಯಾಮಾರ್ಬಿಟ್ಟು ಹೋಗ್ಬಿಟ್ರು. ನೀವು ಎಲ್ಲರೂ ಸುಸ್ತಾದ್ಮೇಲೆ ನೀವು ಹೇಳ್ತಾ ಇದ್ರಿ 2026ರಲ್ಲಿ DK ಶಿವಕುಮಾರ್ಗೆ ಗಜಕೇಶ್ ಯೋಗ ಬರುತ್ತೆ, ಆ ಯೋಗದಲ್ಲಿ CM ಆಗೋ ಯೋಗ ಇದೆ ಅಂತ ಹೇಳ್ತಾ ಇದ್ರ. ವೃಷಭ ರಾಶಿಗೆ ಹೇಳ್ತಾ ಇದ್ರ, ಅದು ಅವ್ರು ವೃಷಭ ರಾಶಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ರ. ಹೌದು, ವೃಷಭ ರಾಶಿಗೆ ಹೇಳ್ತಾ ಇದ್ದೀನಿ. ಅದ್ರಲ್ಲೂ ಅವರ ಒಂದು ದಶಾಭುಕ್ತಿ ಏನಾದ್ರೂ ಇದರಲ್ಲಿ ಅವರ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ನೋಡಿದಾಗ ಅವರ ದಶಾಭುಕ್ತಿ ಏನಾದ್ರೂ ಇದಕ್ಕೆ ಸಾಥ್ ಕೊಟ್ಟಿದ್ರೆ ಖಂಡಿತವಾಗ್ಲೂ. ಈಗ DK ಶಿವಕುಮಾರ್ 15ನೇ ತಾರೀಕು ಹುಟ್ಟಿದ್ದಾರೆ. ಮುಂದಿನ ವರ್ಷ 15 50-50 ಇದೆ, ಪರವಾಗಿಲ್ವಾ? ಆದ್ರೂ ಕೂಡ 15ನೇ ತಾರೀಕು 50-50 ಹುಟ್ಟಿದ್ರು. 6 ಅನ್ನೋ ನಂಬರು 50 ಆದ್ರೂ 1 ಮತ್ತೆ 5 ಒಂದಕ್ಕೂ ರಾಜಯೋಗ ಇದೆ. 5 ಅನ್ನೋ ನಂಬರ್ಗೂ ಮುಂದಿನ ವರ್ಷ ಬರೀ ಯಾರಲ್ಲ 15 ಡೇಟ್ ಅಂತ ಹೇಳ್ತಾ ಇದ್ದಾರೆ. 15ನೇ ತಾರೀಕು 1, 5 ಅಂದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಪಾಸಿಟಿವ್ ಆಗೇ ಆಗುತ್ತೆ. ಇವಾಗ ನಾವು ಪ್ರೋಮೋದಲ್ಲಿ ಹಾಕಿದ್ದು ಇವಾಗ 2026ರಲ್ಲಿ ಗಜಕೇಶ್ ಯೋಗ, ರಾಜಯೋಗ, ಮಕ್ಕಳ ಯಾವ ರಾಶಿ ಆಗುತ್ತೆ, ಯಾವ ರಾಶಿ ಮದುವೆ ಆಗುತ್ತೆ ಅಂತ. ಇವಾಗ 2 ರಾಶಿ ಹೇಳಿದ್ರ. ರಾಜಯೋಗ ಒಂದು ಕುಂಭ ರಾಶಿಗಳಿದೆ, ಗಜಕೇಶ್ ಯೋಗ ಬಂದು ವೃಷಭ ರಾಶಿಗಳಿದೆ. ಮಕ್ಕಳಾಗ ರಾಶಿ ಯಾವುದು ಈ ವರ್ಷ ಜಾಸ್ತಿ? ಮಕ್ಕಳು ತುಂಬಾ ಜಾಸ್ತಿ. ಫಸ್ಟ್ ಮದುವೆ ಅಲ್ವಾ? ಮದುವೆ ಆದ್ಮೇಲೆ ಮಕ್ಕಳಾಗೋದಲ್ವಾ? ನಾವು ಯಾಮಾರ್ಬಿಟ್ಟಿದ್ವಿ. ಮಕ್ಕಳಾದ್ಮೇಲೆ ಮದುವೆ ಯಾವ್ದು ಆಡಿದೆ, ಮಕ್ಕಳಾದ್ಮೇಲೆ ಮದುವೆ ಆಗೋಣ ಅಂತ ಆಡಿದೆಲ್ಲ, ಅದನ್ನ ನೀವು ಉಲ್ಟಾ ಹೇಳ್ತೀರಿ. ಮದುವೆ ಆದ್ಮೇಲೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಮದುವೆ ಯಾವ ರಾಶಿಗಾಗುತ್ತೆ? 2026ರಲ್ಲಿ ಹೈಯೆಸ್ಟ್ ಮದುವೆ ಆಗೋದು ಧನು ರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ಮದುವೆ ಯೋಗ. ಯಾರೆಲ್ಲ ಲೇಟು, ತುಂಬ ಜನಕ್ಕೆ ಧನು ರಾಶಿಯವರಿಗೆ, ಮಕರ ರಾಶಿಯವರಿಗೆ ಹೆಣ್ಣು ಹುಡುಕ್ತಾನೆ ಇರ್ತೀರ ಅಥವಾ ಗಂಡು ಹುಡುಕ್ತಾನೆ ಇರ್ತೀರ, ಅಡ್ಜಸ್ಟ್ ಆಗಲ್ಲ, ಮದುವೆ ಆಗಿರಲ್ಲ, ಅಂಥವ್ರಿಗೆ ಎಲ್ರಿಗೂ ಕೂಡ 2026ರಲ್ಲಿ ಮದುವೆ ಆಗುತ್ತೆ. ಮತ್ತು ಯಾರೆಲ್ಲ ಡೈವರ್ಸ್ ಆಗಿರ್ತೀರಾ ಮತ್ತು ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗಿರ್ತೀರ, ಅವ್ರಿಗೆ ಕೂಡ ಲೈಫು ಸೆಟಲ್ ಆಗುವಂಥ ಒಂದು 2026ನೇ ಇಸ್ವಿಯಲ್ಲಿ ತುಂಬ ಚೆನ್ನಾಗಿ ಮ್ಯಾರೇಜ್ ಲೈಫು ಚೆನ್ನಾಗಿರುತ್ತೆ, ಮದುವೆನೂ ಆಗ್ತಾರೆ. ಸೊ ಅದೇ ರೀತಿ ಮಕ್ಕಳು ಅಂತ ಬಂದಾಗ ನೋಡಿ, ತುಲಾ ರಾಶಿಯವರಿಗೆ ಮಕ್ಕಳಾಗೋ ಯೋಗ ಅತಿ ಹೆಚ್ಚು ಇರುತ್ತೆ 2026ರಲ್ಲಿ. ಹೌದು, 2020 ಯಾಕೆ ಮೇಡಮ್ ಜಾಸ್ತಿ ಮಕ್ಕಳಾಗುತ್ತೆ? ಮಕ್ಕಳ ಮೇಲೆ ಪ್ರೀತಿ ತುಲಾ ರಾಶಿಯವರಿಗೆ ತಕ್ಕಡಿ ತರ ಒಂದೇ ತರ ಇಷ್ಟಪಡ್ತಾರ? ಅಲ್ಲ, ತುಲಾ ರಾಶಿಯವರಿಗೆ ಮಕ್ಕಳ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ತುಲಾ
ತುಲಾರಾಶಿಯವರಿಗೆ ತುಂಬ ದಿವಸದಿಂದ ಒಂದು ಕನಸು, ತುಂಬ ದಿನ ಡಿಲೇ ಆಗಿರುತ್ತೆ ಮಕ್ಕಳಾಗ್ದಿರ ಇರೋರಿಗೂ ಕೂಡ ಈ 2026ರಲ್ಲಿ ಮಕ್ಕಳಾಗತ್ತೆ. ಮತ್ತು ಅಲ್ಲಿ ಕೂಡ ಗುರು ಕೂಡ ಅದಕ್ಕೆ ಸಪೋರ್ಟ್ ಇರ್ತಾನೆ. ಯಾಕಂದರೆ ಗುರು ಬದಲಾವಣೆ ಕೂಡ ಆಗ್ತಾ ಇರುತ್ತೆ 6ನೇ ತಿಂಗಳ ನಂತರ ಮತ್ತು 10ನೇ ತಿಂಗಳ ನಂತರ. ಸತತ 2026ರಲ್ಲಿ ತುಲಾರಾಶಿಯವ್ರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ಎಲ್ಲ ಒಂದು ಕಡೆ ಮಕ್ಕಳಾಗೋದು, ಮತ್ತು ಮಕ್ಕಳು ಇಲ್ಲದೆ ಇರೋರಿಗೆ ಅವ್ರ ಮನೆಗೆ ಯಾವುದೋ ಒಂದು ರೂಪದಲ್ಲಿ ಮಗು ಬರೋದು, ಇದೆಲ್ಲ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ನಾವು ಕೊಡ್ತಾ ಇದ್ದೀವಿ, ನಮ್ಮಲ್ಲಿ ಸಿಕ್ಕತ್ತೆ. ಅದನ್ನು ಇಟ್ಕೊಂಡಾಗ ಇನ್ನು ನೀವೇನಾದರೂ ಟ್ರೀಟ್ಮೆಂಟ್ ತೊಗೊಂಡು ಇನ್ನೂ ಇದುವರೆಗೂ ಮಕ್ಕಳಾಗಿಲ್ಲ ಅಂತ ಯಾರು ಪರಿತಪಿಸ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ 2026ರಲ್ಲಿ ಖಂಡಿತ ಮಕ್ಕಳಾಗುತ್ತೆ. ನಮ್ಮಲ್ಲಿ ಸಿಕ್ಕುವಂತಹ ಗುರುಗೆ ಸಂಬಂಧಪಟ್ಟಂತಹ, ಶನಿಗೆ ಸಂಬಂಧಪಟ್ಟಂತಹ ಮಕ್ಕಳಾಗೋಸ್ಕರ ಒಂದು ಸ್ಟೋನು ಬ್ರೇಸ್ಲೆಟ್ನ ಕೊಡ್ತೀವಿ. ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ. ನಾವು ಹೇಗೆ ಹೇಳ್ತೀವೋ ಹಾಗೆ ಫಾಲೋ ಮಾಡಿ. ಯಾವತ್ತಿನ ದಿನ ತೊಗೊಂಡೋಗ್ಬೇಕು, ಯಾವತ್ತಿನ ದಿನ ಇಟ್ಕೋಬೇಕು ಅಂತ ಕೂಡ ಹೇಳ್ತೀವಿ. ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಮಕ್ಕಳ ಭಾಗ್ಯ ಕಂಡೇ ಕಾಣ್ತೀರ 2026ರಲ್ಲಿ. ಇವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಲಾರಾಶಿಯವ್ರ ಬಗ್ಗೆ. ತುಲಾರಾಶಿಯಲ್ಲಿ ನಾನು ಸಾಕಷ್ಟು ಕರ್ನಾಟಕದ VIP ಜಾತಕ ನೋಡಿದ್ದೀನಿ. ನೆನ್ನೆಲ್ಲೂ ಕೂಡ ತುಂಬ VIP ಜಾತಕ ನೋಡ್ತಾರೆ. ತುಲಾರಾಶಿಯವ್ರ ಮೇಲಿರೋ ಮಕ್ಕಳ ಮೇಲೆ ಪ್ರೀತಿ ಬೇರೆ ರಾಶಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಶಿವಣ್ಣವ್ರು ಮಕ್ಳು ಇಟ್ಕೊಂಡೆ ಓಡಾಡ್ತಿರ್ತಾರೆ. ತುಲಾರಾಶಿ ಏನೇಳೆ ತುಲಾರಾಶಿ, ನಾನು ಇನ್ನೂ ತುಂಬ ಜನ ಗೊತ್ತು, ಅವ್ರು ಎಷ್ಟು ಹೇಳೋಕ್ಕೆ ಇಷ್ಟಪಡಲ್ಲ, ಭಾಳ ವಿಶೇಷವಾಗಿ. ಇವಾಗ ರಾಶಿ ಬಗ್ಗೆ ಹೇಳಿದಿರ, ಮಕ್ಕಳು ಯಾವುದಾಗುತ್ತೆ, ಮದುವೆ ಆಗುತ್ತೆ. ನೀವು ಹೇಳಿರೋ ಪ್ರಕಾರ ಕುಂಭರಾಶಿಗೆ 2026ರಲ್ಲಿ ರಾಜಯೋಗವನ್ನು ಹೇಳಿದ್ದಾರೆ ಮಿತಾ ಮೇಡಮ್ ಅವರು. ಅದೇ ಥರ ವೃಷಭ ರಾಶಿಯ ಗಜಕೇಶ್ ಯೋಗ, DK ಶಿವಕುಮಾರ್ ಕಷ್ಟಪಟ್ಟರೆ CM ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ಥರ ತುಲಾರಾಶಿಗೆ ಮಕ್ಕಳಾಗುತ್ತೆ ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದಾರೆ. ಮದುವೆ ಕೂಡ ಕುಂಭರಾಶಿಲಿ ಎಲ್ಲ ಧನುಸು ರಾಶಿ ಮತ್ತು ಮಕರ ರಾಶಿಲಿ ಯಾರು ಇಟ್ಟಿರ್ತಾರೆ ಅವ್ರಿಗೆ ಹೈಯೆಸ್ಟ್ ಮದುವೆ ಆಗುತ್ತೆ ಅಂತೆ. ಮೇಡಮ್ ಅವ್ರು ಉಳಿದ ರಾಶಿ ಹಂಗಾರೆ ಓಡೋಯ್ತಾರಾ? ಉಳಿದ ರಾಶಿಯವ್ರಿಗೆ ಓಡೋಗಲ್ಲ. ಅವ್ರಿಗೆ ಮಕ್ಳು ಹೆಂಗೆ, ಮದುವೆ ಹೆಂಗೆ, ಅವ್ರ ಜೀವನ ಹೆಂಗೆ, ಇವ್ರಿಗೆ ಮಾತ್ರ 4-5 ರಾಶಿಯವರು ಚೆನ್ನಾಗಿದ್ರೆ ನಾ 7 ರಾಶಿಯವ್ರು ನಾವು ಭಯಪಡ್ಕೋಬೇಕಾ? ಯಾಕೆ ಅಂದ್ರೆ ನೋಡಿ, ಧನು ರಾಶಿಯವರು, ಮಕರ ರಾಶಿಯವರು 2025ರಲ್ಲಿ ಬಹಳಷ್ಟು ಕಷ್ಟಗಳನ್ನ ನೋಡಿದ್ದಾರೆ. ಮದುವೆ ಫೇಲ್ಯೂರ್ ಎಲ್ಲ ಆಗಿದೆ. 2025ರಲ್ಲಿ ಅವರೊಂದು ಕಷ್ಟ ಏನು ಪಟ್ಟಿದ್ದಾರೆ, ಅದು 2026ರಲ್ಲಿ ಅವರು ಆ ಕಷ್ಟಕ್ಕೆಲ್ಲ 100 ಪಟ್ಟು ಒಂದು ಪಾಸಿಟಿವ್ ರಿಸಲ್ಟ್ ಅನ್ನ ನೋಡ್ತಾ ಹೋಗ್ತಾರೆ. ಇವಾಗ ಮನೆ ಮುಂದೆ ಮರಗಳು ಏನಾರು ಇಟ್ಟಾಗ ಒಳ್ಳೇದಾಗಂತ ಗಿಡಗಳು ಯಾವ್ದಾರು ಹೇಳ್ಬೋದಾ ನಿಮ್ಮ ಬಾಯಲ್ಲಿ ಗೊತ್ತಿರೋ ತರ? ಮನೆಯಲ್ಲಿ ಯಾವ್ದಾದ್ರು ಒಳ್ಳೆ ರಿಸಲ್ಟ್ ಬರೋದು ಅಂತ ಯೋಗ ಅಂದ್ರೆ ದೇವರೇ ಸದಾ ಮರದಲ್ಲಿ ವಾಸ ಮಾಡೋಂಥದನ್ನ ಅದನ್ನ ಮಾಡಿದಾಗ ತುಂಬಾ ರಿಸಲ್ಟ್ ಬರುತ್ತೆ. ನೋಡಿ, ಅದ್ರ ಬಗ್ಗೆ ಒಂದು ಎಪಿಸೋಡ್ ಅಲ್ಲಿ ಮಾತಾಡಿದ್ದೆ ನಾನು. ಈ ಪಾರಿಜಾತ ಹೂವು ಅಂತ ನಾವೇನ್ ಹೇಳ್ತೀವಿ, ತುಂಬಾ ಜನ ನೋಡಿ ಈ ಬ್ರಾಹ್ಮಿನ್ಸ್ ಮನೇಲಿ ಮತ್ತೆ ತುಂಬಾ ಹಳೆ ಕಾಲದವರು ಈ ಮರವನ್ನ ಬೆಳೆಸ್ಕೊಂಡಿರ್ತಾರೆ. ಅವ್ರ ಮನೇಲಿ ಎಲ್ರು ಕೂಡ ಅವರು ರಿಚ್ ಅಂತ ಅಂದ್ರೆ ರಿಚ್ಗಿಂತ ಮನೇಲಿ ಒಂದು ಸಂತೋಷ ಇರುತ್ತೆ, ಮತ್ತೆ ಒಟ್ಟು ಕುಟುಂಬದಲ್ಲಿ ಇರ್ತಾರೆ. ಅವರ ಬಾಂಡಿಂಗು ತುಂಬಾ ಚೆನ್ನಾಗಿರುತ್ತೆ. ಅವ್ರ ಮಕ್ಕಳು ಎಲ್ಲರೂ ಇವಾಗೆಲ್ಲ ಅವ್ರೇನು ಮಾಡ್ತಿರ್ತಾರೆ ಅಂದರೆ ಫಾರಿನಲ್ಲಿ ಓದೋದು ಅಥವಾ ಫಂಡನ್ನು ಮಾಡೋದು, IAS ಆಫೀಸರ್ಗಳಾಗೋದು, ಈ ಥರದ್ದೆಲ್ಲ. ಅಂದರೆ ಅವ್ರ ಮನೇಲಿ ಹಿಂಗಿದೆ ಅಂತ ಗೊತ್ತೇ ಆಗಲ್ಲ. ಆ ಒಂದು ರೀತಿಯಲ್ಲಿ ಅವರು ತುಂಬ ಚೆನ್ನಾಗಿ ಬದುಕ್ತಾರೆ.